ಒಂದು ತಿಂಗಳ ಹಿಂದೆ ಮಹಾಲಿಂಗಪುರ ಪ್ರವಚನಕ್ಕೆ ಹೋಗಿದ್ದೆ. ಆ ಮಹಾಲಿಂಗಪುರ ಪ್ರವಚನಕ್ಕೆ ಹೋದಾಗ ಅಲ್ಲಿ ಒಂದು ಪಕ್ಕದ ಹಳ್ಳಿ ಚಿಮ್ಮಡ ಅಂತಿದೆ. ಆ ಊರಿಗೆ ಪಾದಯಾತ್ರಕ್ಕೆ ಹೋಗಿದ್ವಿ. ಆ ಊರಾಗ ಜಾತ್ರೆ ಮಾಡ್ತಾರೆ. ಎದರ ಜಾತ್ರೆ ಅಂದ್ರೆ ಕಿಚಡಿ ಜಾತ್ರೆ ಅಂತ ಮಾಡ್ತಾರೆ. ಒಂದೊಂದು ದಿವ್ಸಕ್ಕೆ ಸುಮಾರು 1-1.5 ಲಕ್ಷ ಜನ ಅಲ್ಲಿ ಪ್ರಸಾದ ಮಾಡ್ತಾರೆ. ಆತು 1-1.5 ಲಕ್ಷ ಜನ ಪ್ರಸಾದ ಮಾಡೋದೇನು ಭಾಳ ಅಂಥ ವಿಶೇಷರಿ. ಎಲ್ಲ ಜಾತ್ರೆಗೂ ಮಾಡ್ತಾರೆ, ಒಂದು ಸ್ವಲ್ಪ ಹೆಚ್ಚ ಕಡಿಮೆ. ಆ ಜಾತ್ರೆ ವಿಶೇಷತೆ ಏನಂದ್ರೆ ಚಿಮ್ಮಡದೊಂದು ಜಾತ್ರೆ. ಆ ಜಾತ್ರೆ ವಿಶೇಷ ನನಗೇನವರು 1 ಲಕ್ಷ ಮಂದಿಗೆ ಉಣಿಸಿದ್ದು ದೊಡ್ಡದು ಅನಿಸಿಲ್ಲ ನನಗೆ. ಈಗ ನಮ್ಮಲ್ಲಿ ಜಾತ್ರೆಗೆ ದಿವಸ 3-4 ಲಕ್ಷ ಮಂದಿ ಉಣ್ತಾರೆ. ಆದ್ರೆ ಆ ಜಾತ್ರೆಗೆ ಒಂದು ಭಾಳ ವಿಶೇಷ. ಈಗ ಜಾತ್ರೆಗೆ ಬರ್ತಾರೆ. ಜಾತ್ರೆಗೆ ಬಂದವ್ರ ದೊಡ್ಡ ಸಮಸ್ಯೆ ಏನಂದ್ರೆ ಪಾದರಕ್ಷೆ ಸಮಸ್ಯೆ. ಅಂದ್ರೆ ಎಲ್ಲಿ ಬಿಟ್ಟೇವೋ ಎಲ್ಲಿ ಹೋಗೈತು. ಮತ್ತು ಕೆಲವು ಮಂದಿ ತಮ್ಮ ಹಳೆ ಬಿಟ್ಟು ಹೊಸವು ಹಾಕೊಂಡು ಹೋಗ್ಬೇಕಂತನ ಜಾತ್ರೆಗೆ ಬಂದಿರ್ತಾರೆ ಅವರು. ಈ ಪೊಲೀಸರೊಳಗೆ ಎನ್ಕೌಂಟರ್ ಸ್ಪೆಷಲಿಸ್ಟ್ ಅಂತ ಇರ್ತಾರೆ, ಕೇಳಿರಿಲ್ಲ ನೀವು? ಪೊಲೀಸರಿಗೆ ಎನ್ಕೌಂಟರ್ ಸ್ಪೆಷಲಿಸ್ಟ್ ಅಂತ ಇರ್ತಾರೆ. ಅಂದ್ರೆ ಎಲ್ಲಿ ಗುಂಡ ಹಾಕ್ತಾರೆ ಅವ್ರು, ತಪ್ಪಂಗಿಲ್ಲ ಗುರಿ. ಹಂಗೆ ಇವರು ಪಾದರಕ್ಷೆ ಮಂದಿ ಎನ್ಕಾಶ್ ಸ್ಪೆಷಲಿಸ್ಟ್ಸ್ ಇವರೆಲ್ಲ. ಇದು ಎಲ್ಲ ಜಾತ್ರೆಗೂ ಸಮಸ್ಯೆ. ಬಂದು ಭಕ್ತರಿಗೆ ಆ ದೇವ್ರ ಗದ್ಗೆ ಧ್ಯಾನದಕ್ಕಿಂತ ಪಾದರಕ್ಷೆ ಧ್ಯಾನನ ಭಾಳ ಆಗ್ತೈತಿ. ಪಾಪ ಹೊಸವರ ಹಾಕೊಂಡು ಬಂದಿರ್ತಾರ, ದರ್ಶನರ ಆಗಬೇಕು, ಬಿಟ್ಟು ಹೋದ್ರೆ ಅವರ ಉಳಿದಿಲ್ಲ. ಎಷ್ಟೋ ಮಂದಿ ಸ್ವಾಮಿಗಳು ಬಯಸ್ಕೊಂಡಾರ ಅದರ ಸಲುವಾಗಿ. ಆದ್ರೆ ಚಿಮ್ಮಡಕ್ಕೆ ಹೋದಾಗ ಅಲ್ಲಿ ಹಿರಿಯರು ನನಗೊಂದು ಬಹಳ ವಿಶೇಷ ಹೇಳಿದ್ರು. ಅವರು ಅಜ್ಜರ ನಮ್ಮೂರಾಗೂ ಜಾತ್ರೆ ನಡೀತೈತಿ. ಜಾತ್ರೆಗೆ ಕಿಚಡಿ ಜಾತ್ರೆಗೆ ಸುತ್ತ 1-1.5 ಲಕ್ಷ. 1 ನಿಮಿಷ ಕೊಡ್ರಿ. 1-1.5 ಲಕ್ಷ ಜನ ಬರ್ತಾರ. ಬಂದವ್ರು ನಮ್ಮ ಊರಿಗೆ ಬಂದವ್ರು ಪಾದರಕ್ಷೆ ಬಿಟ್ಟು ಗುಡಿಯಾಗ ಹೋಗಿ ಬರೋದ್ರಾಗ ಪಾದರಕ್ಷೆ ಉಳಿತಿದ್ದಿದ್ದಿಲ್ಲ. ಅದಕ್ಕೆ 1983 ನಮ್ಮ ಊರಿನ ಕೆಲವು ಜನ ಹಿರಿಯರು ಯುವಕರು ಸೇರಿಕೊಂಡು ನಾವೇನ್ ಮಾಡಿದ್ವಿ ಅಂದ್ರೆ ಪಾದರಕ್ಷೆ ಯಾರು ಕಾಯ್ತಾರ ಅಂತ ಪಾದರಕ್ಷೆ ಯಾಕೋ ಆಗ್ತಾ ಇದೆ. ಪಾದರಕ್ಷೆ ಯಾರು ಕಾಯ್ತಾರ ಅಂತ ತಿಳ್ಕೊಂಡು ನಾವ್ ಯಾರಿಗಾರ ಕಾಯೋರಿಗೆ ಹಿಡ್ಕೊಳಕ್ ಹೋಗ್ಲಿಲ್ಲ. ನಾವೇ ಒಂದಿಷ್ಟು ಜನ ಯುವಕರು ಸೇರಿ ಒಂದು ಟೆಂಟ್ ಹಾಕೊಂಡು ಯಾರ ಗುಡಿಗೆ ಬರ್ತಾರ ಊರನ ಹಿರಿಯರು ಯುವಕರು ಸೇರಿ ಪಾದರಕ್ಷೆ ಬಂದ ಭಕ್ತರ ಪಾದರಕ್ಷೆ ಕಾಯ್ಲಿಕ್ಕೆ ಶುರು ಮಾಡಿದ್ರು. 1983 ಇದನ್ನು ಶುರು ಮಾಡಿದಾಗ 25 ಪೈಸೆ ಒಂದ್ ಜೊತೆ ಕೊಟ್ರು ಅಂದ್ರೆ 25 ಪೈಸೆ ಕೊಡ್ಬೇಕು ಅವ್ರಿಗೆ. ಆ ವರ್ಷ 450 ರೂಪಾಯಿ ಇನ್ಕಮ್ ಆತಂತ ಒಂದ್ ದಿವ್ಸದ್ದು. ಇದನ್ನೇನು ಮಾಡ್ಬೇಕು ಅಂತ ಎಲ್ಲ ಹಿರಿಯರು ಯುವಕರು ಸೇರಿ ಅವ್ರು 9-10 ಮಂದಿ ಡಿವೈಡ್ ಮಾಡಿಕೊಂಡು ಇದ್ರದ್ದು ಇಂಟ್ರೆಸ್ಟ್ ಮುಂದಿನ ವರ್ಷ ಕೊಡ್ಬೇಕಂದ್ರು 7,500 ರೂಪಾಯಿ ಆತಂತ ಮರು ವರ್ಷ. ಹಿಂಗ ವರ್ಷ ಬಂದಿದ್ದು 83ರಿಂದ ಇಲ್ಲಿವರೆಗೆ ಬೇರೆ ದುಡ್ಡಲ್ಲ, ಬಂದು ಮಂದಿ ಪಾದರಕ್ಷೆ ಊರಾಗ ಕಾಯ್ದ ದುಡ್ಡು 1,90 ಲಕ್ಷ ರೂಪಾಯಿ ಮಾಡ್ಯಾರ ಅವ್ರು. ಚಿಮ್ಮಡದ ಭಕ್ತರು ಅದ್ರಾಗ 30 ಲಕ್ಷ ರೂಪಾಯಿ ಊರಿಗೊಂದು ಮಹಾದ್ವಾರ ಕಟ್ಟಿಸ್ಯಾರ, ಇನ್ನೊಂದು 2-3 ಕಟ್ಟಡ ಕಟ್ಟಿಸ್ಯಾರಂತ. ಈಗ ಇನ್ನೂ 1,25-30 ಲಕ್ಷ ರೂಪಾಯಿ ಉಳ್ದೈತಿ. ಊರಿಗೊಂದು ಕಲ್ಯಾಣ ಮಂಟಪ ಮಾಡಬೇಕು ಅನ್ನುವ ಸಂಕಲ್ಪ ಅಲ್ಲಿ ಹಿರಿಯರ್ದು. ಯಾವುದು? ಪಾದರಕ್ಷೆ ಕಾಯ್ದು. ಒಂದು ಚಪ್ಪಾಳೆ ತಟ್ರಿ ಅವ್ರಿಗೆ. ಪಾದರಕ್ಷೆ ಹಾಕೊಂಡು ಹೋಗೋರ ಮಧ್ಯದೊಳಗೆ ಅದನ್ನು ಉಳಿಸಿ ಊರು ಉಳಿಸ್ಯಾರಲ್ಲ, ಅದು ದೊಡ್ಡದೈತಿ. ಒಬ್ಬ ಸಂತ ಬರಿತಾನ,
ಇದು ಒಂದು ಭಕ್ತರ ಪಾದರಕ್ಷ ಕಾಯುವುದೈತಲ್ಲ, ಇದು ಒಂದು ಯೋಗ. ಇದು ಒಬ್ಬ ಸಂತ ಬರಿತಾನ, ಕೇಚಿತ್ ಜ್ಞಾನಾವಲಂಬಿನ ಕೇಚಿತ್ ಕರ್ಮಾವಲಂಬಿನ. ಭಗವಂತನೇ ಕೆಲವು ಜನ ಜ್ಞಾನದಿಂದ ನಿನ್ನ ಹತ್ತಿರಕ್ಕೆ ಬಂದರು, ಭಗವಂತನೇ ಕೆಲವು ಜನ ಕರ್ಮ ಯೋಗದಿಂದ ನಿನ್ನ ಹತ್ತಿರಕ್ಕೆ ಬಂದರು, ಕೆಲವು ಜನ ಶಿವಯೋಗದಿಂದ ನಿನ್ನ ಹತ್ತಿರಕ್ಕೆ ಬಂದರು. ನಾವು ಜ್ಞಾನ ಯೋಗನೂ ಮಾಡಲಿಲ್ಲ, ಕರ್ಮಯೋಗನೂ ಮಾಡಲಿಲ್ಲ, ನಿನ್ನ ಹತ್ತಿರ ಬರ್ಬೇಕಂತ ಶಿವಯೋಗನೂ ಮಾಡಲಿಲ್ಲ. ಆದ್ರೆ ನಿನ್ನ ಹತ್ತಿರ ಬರುವ ಜನರ ಪಾದರಕ್ಷ ಕಾಯುವ ಸೇವಾಯೋಗ ಮಾಡದವರು ಅಂತ ಚೆಮ್ಮಡದ ಜನ. ವಯಂತು ಹರಿದಾಸನಾಂ ಪಾದರಕ್ಷಾವಲಂಬಿನ. ಕಟ್ಟಬೇಕು ಊರೊಂದು ಇಂಥದ್ದು. ನೋಡಿ ಎಷ್ಟು ನನಗೆ ಬಹಳ ಇನ್ಸ್ಪಿರೇಷನ್ ಅನ್ನಿಸ್ತು, ಸ್ಫೂರ್ತಿ ಅನ್ನಿಸ್ತು ನನಗೆ ವೈಯಕ್ತಿಕವಾಗಿ. ಹಳ್ಳಿಗಳಲ್ಲಿ ಇಂಥ ಒಂದು ಸಣ್ಣ ಸಣ್ಣ ನೋಡಿ, ಒಂದು ಸಣ್ಣ ಐಡಿಯಾ. ನಾವು ಜಗತ್ತು ದುಡ್ಡ ಜಗತ್ತಾಳೋದಿಲ್ಲ, ಅಧಿಕಾರ ಜಗತ್ತಾಳೋದಿಲ್ಲ. ಐಡಿಯಾಸ್ ರೂಲ್ ದಿ ವರ್ಲ್ಡ್. ವಿಚಾರಗಳ ಜಗತ್ತನ್ನು ಆಳ್ತವೆ ಅನ್ನೋದಕ್ಕೆ ಇದೊಂದು ಸಣ್ಣ ಐಡಿಯಾ ಇದೆ. ಅದಕ್ಕೆ ಅಂಥ ಹಳ್ಳಿಗಳಿಗೆ ನೋಡ್ರಿ, ನಾವೆಲ್ಲ ಕೇಳ್ತಿರ್ತೀವಿ ಗುಡಿ ಎದಕ್ಕೆ ಹೆಂಗೆ ಕಟ್ಟಕತ್ತಾರ. ಇತ್ತಿತ್ಲಾಗ ಹಳ್ಳ್ಯಾಗಂತೂ ಆ ಗುಡಿ ಕಟ್ಟದ್ರ ಕೇಳಿದ್ರೆ ಗುಡಿಯಾಗಿನ ದೇವ್ರನ್ನ ಈ ಊರ ಬಿಟ್ಟು ಹೋಕೇನಂತ ಹಂಗೆ ಕಟ್ಟಕತ್ತಾರ. ಗೊತ್ತೈತಿಲ್ಲ ನಿಮ್ಗೆ ಹೆಂಗೆ ಕಟ್ತಾರ? ಹರಾಜು ಮಾಡ್ತಾರ. ಏನು ನಾವು ಹೇಳೋದು ಬೇಡ, ನಿಮ್ಗೆ ಗೊತ್ತಾಕೈತದ. ಮಾಹಿರದಿರದ್ರಾಗ ಏನೇನೋ ಹರಾಜು ಮಾಡಿ ಬಂದ ದುಡ್ಡಿನೊಳಗೆ ಏನು ಹರಾಜು ಮಾಡ್ತಾರ ಅನ್ನೋದು ನಿಮ್ಗೆ ಗೊತ್ತೈತಿ. ನನ್ನ ಬಾಯಿ ಬಿಡಿಸಿ ನಾಳೆ ಯೂಟ್ಯೂಬ್ನಾಗ ಅದನ್ನ ಪೇಸ್ಟು ಕಟ್ಟು ಇದನ್ನ ಮಾಡಿ ಗುಡಿ ಕಟ್ಟಿದ್ರ ನಾವೇನ್ ಮಾಡಾಕತ್ತೀವಿ ಅಂದ್ರೆ ಏನೇನೋ ಮಾಡಿ ಹರಾಜು ಮಾಡಿ ಗುಡಿ ಕಟ್ತೀವಿ ಖರೆ. ಆದ್ರೆ ಏನಾಗೈತಿ ಅಂದ್ರ ಗುಡ್ಯಾಗ ಕಲ್ಲಿನ ದೇವರು ಕೂಡಿಸಿ ಊರಾಗಿನ ಚಲೋ ಚಲೋ ಹುಡುಗರು ದೇವರೆಲ್ಲ ಹಾಳಾಗಕತ್ತಾವ. ಅದಕ್ಕೆ ಅದು ದೊಡ್ಡ ಗುಡಿ ಕಟ್ಟಬೇಕಂತಿಲ್ಲ. ನಮ್ಮ ಶ್ರಮದ ಬೆವರಿನಿಂದ ಒಂದು ಸಣ್ಣ ಗುಡಿ ಗುಡಿಸಲು ಹಾಕಿದ್ರು ಸಾಕು, ದೇವರು ಸಂತೋಷ ಪಡ್ತಾನೆ. ಅದಕ್ಕೆ ಏನೇನೋ ಹರಾಜು ಮಾಡಿ ಊರಾಗ ಗುಡಿ ಕಟ್ಟುವ ಅವಶ್ಯಕತೆ ಇಲ್ಲ. ನನಗೆ ಚಿಮ್ಮಡದ ಆ ಭಕ್ತರ ಈ ಕಾರ್ಯ ಎದಕ್ಕೆ ಇಷ್ಟ ಆಯ್ತು ಅಂದ್ರ, ಊರು ಎಲ್ಲೋ ಬಂದವ್ರ ಪಾದರಕ್ಷೆ ಕಾಯ್ದು ಆ ಊರಿನ ಅಭಿವೃದ್ಧಿ ಮಾಡಿದ್ರಲ್ಲ, ಇದು ಒಂದು ಹೊಸ ಯುಗ. ಇಂಥ ಕಾರ್ಯಗಳು ಹಳ್ಳಿಗಳಲ್ಲಿ ನಡೆದ್ರೆ ಹಳ್ಳಿಯ ಗೌರವ ಇದು. ಅದಕ್ಕೆ ನನಗೆ ಬಹಳ ಆ ಊರಿನ ಬಗ್ಗೆ ಹೆಮ್ಮೆ ಅನಿಸ್ತು, ಗೌರವ ಅನಿಸ್ತು. ಮತ್ತು ಆ ಪಾದರಕ್ಷೆ ಸೇವಾ ಮಾಡಾಕ ಅವರಷ್ಟೇ ಅಲ್ಲ, ಅಲ್ಲಿ ಎಲ್ಲ ಹಿರಿಯರು, ಯುವಕರು, ಅಧಿಕಾರಿಗಳು ಸಹಿತ ಸೇರಿ ಅವತ್ತಿನ ದಿನ ಪಾದರಕ್ಷೆ ಕಾಯುವ ಒಂದು ಕೆಲಸ. ಇಂಥ ಸತ್ಸಂಪ್ರದಾಯಗಳು ಹಳ್ಳಿಗಳಲ್ಲಿ ಬರಬೇಕು ಅಂತ ಅವರು ಊರಿನ ಪರವಾಗಿ ಒಬ್ಬರು ಹಿರಿಯರು ಬಂದಿದ್ದಾರೆ. ಆ ಹಿರಿಯರಿಗೆ ಪರಮ ಪೂಜ್ಯ ಉಪ್ಪಿನಬೆಟ್ಟ